ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮವನ್ನು ಒಂದು ಸ್ವಲ್ಪ ಸಿಹಿಯಿಂದ ಆರಂಭ ಮಾಡೋಣವಾ? ಆದರೆ ಅದಕ್ಕೂ ಮೊದಲು ನಮ್ಮ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೆ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ತೀರಾ? ಓಕೆ, ಈಗ ಬಾಯನ್ನು ಸಿಹಿ ಮಾಡ್ಕೊಳ್ಳಿ. ಅಲ್ಲ, ನೀವಲ್ಲ, ಸಿದ್ದರಾಮಯ್ಯನವರು ಬಾಯನ್ನು ಸಿಹಿ ಮಾಡ್ಕೊಳ್ಳಿ ಅಂತ. ಅಯ್ಯೋ ಸಿದ್ದರಾಮಯ್ಯನವರೇ, MB ಪಾಟೀಲ್ ಅವರು ಕೊಟ್ಟಂತಹ ಸಿಹಿ ಅಷ್ಟೊಂದು ರುಚಿಯಾಗಿತ್ತ? ಆದ್ರೆ DK ಶಿವಕುಮಾರ್ ಅವರ ಸಿಹಿ ಮಾತ್ರ ನಾಲಿಗೆಗೂ ಅಲರ್ಜಿ ತರಿಸ್ಬಿಡ್ತಾ ಹೇಗೆ? ಬಟ್ ಯಾಕೆ? ಒಂದೇ ಸಮಾರಂಭ, ಒಂದೇ ವೇದಿಕೆ, ಒಂದೇ ಪಕ್ಷ, ಆದ್ರೆ ಸಿಹಿ ಮಾತ್ರ ಯಾಕೋ ಬೇರೆ ಬೇರೆ ತರ ಕಾಣಿಸ್ತಾ ಇದೆಯಲ್ವಾ? ಯಾಕ್ರಪ್ಪ? DK ಶಿವಕುಮಾರ್ ಅವರು ಕುರ್ಚಿ ಮೇಲೆ ಕಣ್ಣನ್ನು ಹಾಕಿಬಿಟ್ಟಿದ್ದಾರೆ ಅನ್ನುವಂತಹ ಕೋಪನ ಹೇಗೆ? ಅಥವಾ ಮುಂದಿನ ಮುಖ್ಯಮಂತ್ರಿ DK ಶಿವಕುಮಾರ್ ಅನ್ನುವಂತಹ ಭಯಾನ? ಸರ್ಕಾರ ನಡೆಸುವಂಥವ್ರು ಎಲ್ಲ ಹೋಗ್ಲಿ, ಕೊನೆಗೆ ಸಿಹಿಯಲ್ಲೂ ರಾಜಕಾರಣ ಮಾಡ್ತಾ ಇರುವಂಥದ್ದನ್ನ ನೋಡಿದ್ರೆ ಅಯ್ಯೋ, ನಮ್ಮ ರಾಜ್ಯದ ಆಡಳಿತದಲ್ಲಿ ಎಷ್ಟು ಸಿಹಿ ಉಳಿದಿದೆ ಅನ್ನುವಂಥದ್ದು ಅರ್ಥ ಆಗತ್ತೆ. ಇದು ಅಫ್ಕೋರ್ಸ್ ಸಿಹಿಯ ಕಥೆ ಅಲ್ಲ, ಇದು ಕಾಂಗ್ರೆಸ್ ಒಳಗಿನ ಸಿಹಿ ಕಹಿ ರಾಜಕಾರಣದ ಒಂದು ಟ್ರೈಲರ್ ಅಷ್ಟೇ. ಮುಂದೆ ಫುಲ್ ಮೂವಿ ಇನ್ನೂ ಬಾಕಿ ಇದೆ ಅನ್ಸುತ್ತೆ, ಹೌದಲ್ವೋ? ಆದ್ರೂ ಜನ ಎಲ್ಲ ಗಮನಿಸ್ತಾ ಇದ್ದಾರೆ, ಅದಂತೂ ನೆನಪಲ್ಲಿರಲಿ. ವೀಕ್ಷಕರೇ, ಈ ಕಡೆ ನೋಡಿದ್ರೆ ಅವರ ಕುರ್ಚಿ ಗುದ್ದಾಟ ಬಿಟ್ಟು ಈ ಕಡೆ ಒಂದ್ಸರಿ ಕಣ್ಣಾಡಿಸ್ಬಿಟ್ರೆ ನಮ್ಮ ಟ್ವೀಟ್ ಮಾಸ್ಟರ್ ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ಅಸಲಿ ಮುಖವನ್ನ ಮತ್ತೆ ಹೊರಗೆ ಹಾಕಿಬಿಟ್ಟಿದ್ದಾರೆ. ಕ್ರೀಡಾಂಗಣವನ್ನ ಸರಿಪಡಿಸಿ, ಅಷ್ಟೇ, ಕ್ರೀಡಾಂಗಣವನ್ನ ಸರಿಪಡಿಸಿ ಅಂತ ಕೇಳ್ಕೊಂಡಂತಹ ಒಬ್ಬ ರಾಷ್ಟ್ರ ಮಟ್ಟದ ಕ್ರೀಡಾಪಟು ಮೇಲೆ ಕೇಸು ದಾಖಲು ಮಾಡುವಂತ ಒಂದು ನೀಚ ಮಟ್ಟಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಇವತ್ತು ಇಳಿದು ಬಿಟ್ಟಿದ್ದಾರೆ. ಏನು ತಂತ್ರಗಳು, ಹೆದರ್ಸೋದು, ಬೆದರ್ಸೋದು, ಕೋರ್ಟು, ಅವು ಇವು ಇವೆಲ್ಲ ಎದಿರ್ತೀವ. ನಾನು ಇವತ್ತು ಜೈಲ್ ಹೋಗ್ತಾ ಇದ್ದೀನಿ, ಒಬ್ಬ ನ್ಯಾಷನಲ್ ಮೆಡಲಿಸ್ಟ್ ಜೈಲ್ ಹೋಗ್ತಾ ಇದ್ದಾನೆ. ಯಾಕಂದ್ರೆ ತಪ್ಪೇನು? ಸ್ಟೇಡಿಯಂ ಸುಧಾರಣೆ ಮಾಡಿ ಕೇಳಿದಕ್ಕೆ ದೊಡ್ಡ ತಪ್ಪು. ಏನಂತ ಎಫ್ಐಆರ್ ಆಗ್ತಾರೆ ನಮ್ಮ ಮೇಲೆ, ಏನಂತ ಕೇಸ್ ಮಾಡ್ತಾರೆ ನಮ್ಮ ಮೇಲೆ, ನಾವು ಅವ್ರಿಗೆ ಬೈದಿದ್ದು ಅಂತ ಹೇಳಿ ವಿತ್ ಇನ್ 1 ಡೇ ನಮ್ಮ ಮೇಲೆ ಎಫ್ಐಆರ್ ಮಾಡ್ತಾರೆ. ವಿತ್ ಇನ್ 1 ಡೇ ಇಷ್ಟು ಫಾಸ್ಟ್ ಕೆಲಸ ಮಾಡ್ತಾರೆ ನಮ್ಮ ಪೊಲೀಸ್ ಇಲಾಖೆಯವರು ಮತ್ತೆ ನಮ್ಮ ಜಿಲ್ಲಾ ಆಡಳಿತ ಮೇಲೆ ಎಫ್ಐಆರ್ ಮಾಡಿ ಸರ್. ಯಾಕಂದ್ರೆ ನಾವು ಹುಟ್ಟಿರೋದು ದೊಡ್ಡ ತಪ್ಪಾಗಿದೆ ಯಾದಗಿರಿ ಡಿಸ್ಟ್ರಿಕ್ಟ್ ಅಲ್ಲಿ. ಇಷ್ಟು ಫಾಸ್ಟ್ ವರ್ಕ್ ನನ್ನ ಲೈಫ್ ಅಲ್ಲಿ ಎಲ್ಲಿ ನೋಡಿಲ್ಲ. ಅದೇ ಜಾಗದಲ್ಲಿ ನಾನು 5 ವರ್ಷದಿಂದ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಸರ್ ಸ್ಟೇಡಿಯಂ ಸುಧಾರಣೆ ಮಾಡ್ಕೊಡಿ. ಆ ಕೆಲಸ ಅವ್ರ ಕೈಲಿ ಆಗಿಲ್ಲ. ಬಟ್ ನನ್ನ ಮೇಲೆ ಎಫ್ಐಆರ್ ಮಾಡ್ಬೇಕಿತ್ತು, ಅದು ವಿತ್ ಇನ್ 1 ಡೇ ಅಲ್ಲಿ ಮಾಡ್ಕೊಟ್ಟಿದ್ದಾರೆ. ನಾನು ಅವ್ರಿಗೆ ಸಲ್ಯೂಟ್ ಹೊಡೆದು ಒಂದ್ ಸಲ ಹೊಡಿಬೇಕಂತ ನನ್ನ ಅನಿಸಿಕೆ. ಬಿಕಾಸ್ ಅಷ್ಟು ಫಾಸ್ಟ್ ಕೆಲಸ ಯಾವ ವಿಷಯದಲ್ಲಿ ಮಾಡಿಲ್ಲ. ಬಟ್ ಎಫ್ಐಆರ್ ಮಾತ್ರ ವಿತ್ ಇನ್ 1 ಡೇ ನನ್ನ ಮೇಲೆ ಮಾಡಿದ್ದಾರೆ. ನನ್ಗೋಸ್ಕರ ಅಲ್ಲ, ನಮ್ಮ ಯುವಕರಿಗೋಸ್ಕರ ನ್ಯಾಯ ಕೇಳೋದು ದೊಡ್ಡ ತಪ್ಪಾಗಿದೆ. ಯಾಕಂದ್ರೆ ನಮ್ಮ ಜನಕ್ಕೆ ಅದೇ ಬೇಕಾಗಿರೋದು, ನ್ಯಾಯ ಯಾರಿಗ್ ಬೇಕಾಗಿಲ್ಲ ಸರ್. ಯಾರ್ದು ಲೂಟಿ ಮಾಡಿಲ್ಲ, ಯಾವ್ದು ಸ್ಕ್ಯಾಮ್ ಮಾಡಿಲ್ಲ. ಒಂದೇ ಕೆಲಸ ಮಾಡೋದೇನಂದ್ರೆ ನಾವು ಜಸ್ಟ್ ಪ್ರಶ್ನೆ ಮಾಡಿದ್ವಿ, ಸಿಸ್ಟಮ್ಗೆ ಒಂದು ಪ್ರಶ್ನೆ ಮಾಡಿದ್ವಿ, ಅದಕ್ಕೆ ನಮ್ಮನ್ನ ಜೈಲಲ್ಲಿ ಹಾಕ್ತಾ ಇದ್ದಾರೆ. ನಮ್ಮಲ್ಲಿ ಎಫ್ಐಆರ್ ನ ದರ್ಜೆ ಮಾಡ್ತಾರೆ. ಇಂತ ಒಂದು ಸಿಸ್ಟಮ್ ಅಲ್ಲಿ ನಾವು ಇದ್ದೀವಿ ಸರ್. ಯಾಕಂದ್ರೆ ನಮ್ಮ ಯಾದಗಿರಿ ಜಿಲ್ಲಾದಲ್ಲಿ ಕೆಲಸ ಇದೇ ತರ ಆಗೋದು. ಮೇಡಮ್, ನಾನು ಒಬ್ಬನಿಗೆ ಬೇಕು ಸರ್, ಯಾರಿಗೆ ಬೇಕಾಗಿಲ್ಲ. ನಾನು ಒಬ್ಬನಿಗೆ ಸ್ಟೇಡಿಯಂ ಬೇಕು, ನಾನು ಒಬ್ಬನಿಗೆ ನ್ಯಾಯ ಬೇಕು, ಅದಕ್ಕೆ ನಾನು ಜೈಲ್ ಹಾಕ್ತಾ ಇದ್ದೀರಾ. ಅವ್ರಿಗೆ ಯಾವ್ದು ತೊಂದರೆ ಕೊಟ್ಟಿಲ್ಲ ಸರ್. ತಪ್ಪೇನಾಗಿದೆ ಪ್ರಶ್ನೆ ಕೇಳಿದ್ವಿ ಅಷ್ಟೇ. ಪ್ರಶ್ನೆ ಕೇಳಿದಕ್ಕೆ ನಮ್ನ ಜೈಲ್ ಹಾಕ್ತಾರೆ. ನಮ್ ಲೈಫ್ ನ ಹಾಳು ಮಾಡಿ ನಾವು ಎಲ್ಲದಕ್ಕೂ ರೆಡಿ ಆಗಿದ್ವಿ ಸರ್ ಇವಾಗ. ಬಿಕಾಸ್ ನಮ್ಗೂ ಸಿಗಂತ ಸೌಲಭ್ಯಗಳು ಯಾವ್ದು ಸಿಕ್ಕಿಲ್ಲ, ಒಂದ್ ಜಾಬ್ ಇಲ್ಲ, ಒಂದ್ ಯಾವ್ದಿಲ್ಲ. ಬಟ್ ನಮ್ನ ಜೈಲ್ ಮಾತ್ರ ಲಾಸ್ಟ್ ಅಲ್ಲಿ ಎಲ್ಲಿ ಹೋಗ್ಬೇಕಿತ್ತು? ನಾವು ಜೈಲ್ಗೆ ಹೋಗ್ಬೇಕಿತ್ತು. ಅದಕ್ಕೆ ನಾವು ರೆಡಿಯಾಗಿ ನಿಂತಿರೋದು ಸರ್. ಪ್ಲೀಸ್ ನಮ್ನ ಜೈಲ್ ಹಾಕೊಳ್ಳಿ ಸರ್. ಥ್ಯಾಂಕ್ ಯು. ಕ್ರೀಡಾಂಗಣವನ್ನ ಸರಿಪಡಿಸಿ ಅಂತ ಪಾಪ ವಿನಯದಿಂದ ಕೇಳ್ಕೊಂಡ್ರಿ. ಆಮೇಲೆ ಕೇಳ್ಕೊಂಡಂತವ್ರು ಯಾರಿಲ್ಲಿ? ದೇಶದ ಗೌರವವನ್ನ ರಾಷ್ಟ್ರ ಮಟ್ಟದಲ್ಲಿ ಎತ್ತಿ ಹಿಡಿದಂತ ಒಬ್ಬ ಕ್ರೀಡಾಪಟು. ಆದ್ರೆ ಪ್ರಿಯಾಂಕ್ ಖರ್ಗೆ ಕಡೆಯಿಂದ ಬಂದಂತ ಉತ್ತರ ಏನು? ಒಬ್ಬ ಜವಾಬ್ದಾರಿಯುತ ಸಚಿವನಾಗಿ ಅಲ್ಲಿ ಉತ್ತರವನ್ನ ಕೊಡೋದು ಬಿಟ್ಟು ಪಕ್ಕಾ ಲೋಕಲ್ ರೌಡಿ ಶೈಲಿಯಲ್ಲಿ ಆ ಕಡೆಯಿಂದ ಉತ್ತರ ಬರುತ್ತೆ. ಅಂದ್ರೆ ಆ ರೀತಿಯಾದಂತಹ ವರ್ತನೆ ಬರುತ್ತೆ. ಹಾಗಾದ್ರೆ ಪ್ರಶ್ನೆ ಕೇಳಿದ್ದೆ ತಪ್ಪಾಯ್ತಾ ಪ್ರಿಯಾಂಕ ಖರ್ಗೆ ಅವರೇ? ಓ, ನಾನು ಯಾರು
IT-BT ಸಚಿವ ಅನ್ನುವಂಥದ್ದನ್ನ ಮರೆತು ಹೋಗಿರುವಂತಹ ಸೋಷಿಯಲ್ ಮೀಡಿಯಾ ಸಚಿವ ಅಂತ ತಮ್ಮ ಅಧಿಕಾರದ ಮುಂದೆ ಆತ ತಲೆಬಾಗಿ ಮಾತಾಡ್ಬೇಕಾಗಿತ್ತಾ? ತಮ್ಮ ಮುಂದೆ ಧೈರ್ಯವಾಗಿ ಪ್ರಶ್ನೆ ಮಾಡಿದಕ್ಕೆ ಕೇಸ್ ಹಾಕಿದ್ರಾ? ಯಪ್ಪ ಮಗನ ರಾಜಕಾರಣದ ಅಹಂಕಾರನೇ ಇವತ್ತು ಉತ್ತರ ಕರ್ನಾಟಕದ ಅತಿ ದೊಡ್ಡ ದುರಂತ ಅಂತ ಹೇಳ್ಬಹುದು. ಸರಿಯಾದ ಕ್ರೀಡಾಂಗಣಗಳಿಲ್ಲ, ಮೂಲ ಸೌಕರ್ಯ ಇಲ್ಲ, ಅಭಿವೃದ್ಧಿ ಅಂದ್ರೆ ಏನಂತಾನೆ ಗೊತ್ತಿಲ್ಲ. ಆದ್ರೆ ಅಪ್ಪ ಮಗನ, ಅದರಲ್ಲೂ ಮಗನ ಅಹಂಕಾರಕ್ಕೆ ಏನು ಕೊರತೆ ಇಲ್ಲ. ಇದೊಬ್ಬ ಕ್ರೀಡಾಪಟು ಪ್ರಶ್ನೆಗೆ ಪ್ರಿಯಾಂಕ ಖರ್ಗೆ ನೀಡಿದಂತ ಉತ್ತರ ಮಾತ್ರ ಅಲ್ಲ, ಇದು ಉತ್ತರ ಕರ್ನಾಟಕದ ಬಗ್ಗೆ ಅವರಿಗಿರುವಂತಹ ಮನಸ್ಥಿತಿ ಒಂದು ಪ್ರತಿಬಿಂಬ ಅಂತ ಅಂದ್ಕೊಳ್ಳಿ. ಅಭಿವೃದ್ಧಿ ಬಗ್ಗೆ ಕೇಳಿದ್ರೆ ಗೂಂಡಾಗಿರಿ, ಗೌರವ ಕೇಳಿದ್ರೆ ಗದರಿಸೋದು. ಇಂತಹ ವರ್ತನೆಯಿಂದಾನೇ ಉತ್ತರ ಕರ್ನಾಟಕ ಇವತ್ತಿಗೂ ಕೂಡ ಹಿಂದುಳಿದ ಅಂತ ಅನ್ನಿಸ್ಕೊಂಡಿರುವಂತದ್ದು. ನಾಚಿಕೆ ಆಗಲ್ವಾ ನಿಮಗಳಿಗೆಲ್ಲ? ಏನ್ ಹೇಳೋದು? ಈಗ ಮತ್ತೆ ಸಿದ್ದರಾಮಯ್ಯನವರ ಕಡೆಗೆ ಬರ್ತೀನಿ. ಸಿದ್ದರಾಮಯ್ಯನವರ ಅಭಿವೃದ್ಧಿ ಭಯಂಕರವಾಗಿ ನಡೀತಾ ಇದೆ. ಕಲಬುರಗಿ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಬೇರೆ ಬೇರೆ ಸ್ಥಳಗಳಲ್ಲಿ ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಇವರ ಪುತ್ಥಳಿಯನ್ನ ಸ್ಥಾಪಿಸೋದಕ್ಕೆ ನಿರ್ಧಾರ ಮಾಡಿದಾರಂತೆ. ವಾರೇ ವಾ, ಯಾಕೆ ಸ್ವಾಮಿ ಇವಾಗ ಇರುವಂತಹ ಪುತ್ಥಳಿಗಳು ಸಾಕಾಗ್ಲಿಲ್ವೇ? ರಸ್ತೆಗೆ ಅವರಿಗೆ ಇಟ್ಟಿರುವಂತಹ ಹೆಸರು ಸಾಕಾಗಲಿಲ್ವೇ? ಕಲಬುರಗಿಯಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ಬೇರೆ ಯಾವ ಮಹಾನ್ ವ್ಯಕ್ತಿಗಳು ಇಲ್ವಾ? ಕಾಣಿಸ್ತಾನೆ ಇಲ್ವಾ ನಿಮಗೆ? ಕಲಬುರಗಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ವಿಚಾರದಲ್ಲಿ ಆಗಿರಬಹುದು, ರಸ್ತೆ ವಿಚಾರದಲ್ಲಿ ಆಗಿರಬಹುದು, ಒಳಚರಂಡಿಯ ವಿಚಾರದಲ್ಲಿ ಆಗಿರಬಹುದು, ಉದ್ಯೋಗ ಆಗಿರಬಹುದು, ಶಿಕ್ಷಣ ಆಗಿರಬಹುದು, ಮೂಲಭೂತ ಸೌಕರ್ಯ ಇವೆಲ್ಲವೂ ಕೂಡ ಇನ್ನು ಹಾಗೆ ಬಾಕಿ ಇರುವಂತಹ ಸಂದರ್ಭದಲ್ಲಿ ನೆಹರು, ಇಂದಿರಾ, ರಾಜೀವ್ ಇವರ ಪುತ್ಥಳಿ ನಿರ್ಮಾಣ ಭಯಂಕರ ದೊಡ್ಡ ಅಭಿವೃದ್ಧಿ ಆಗಿಬಿಡ್ತಾ ನಿಮಗೆ? ಅಷ್ಟು ಅರ್ಜೆಂಟು ಅಭಿವೃದ್ಧಿ ಮಾಡಿ ಅಂತ ಕೇಳಿದ್ರೆ ಹಣ ಇಲ್ಲ ಅಂತೆ. ಇದಕ್ಕೆ ಹಣ ಇದೆ. ತೆರಿಗೆದಾರರ ಹಣದಿಂದ ಒಂದೇ ಕುಟುಂಬವನ್ನು ಓಲೈಕೆ ಮಾಡುವಂತ ಕೆಲಸ ಪ್ರತಿ ಬಾರಿ. ಅಕ್ರಮ ವಲಸಿಗರು ಬಂದ್ರು ಕೂಡ ಅಷ್ಟೇ, ಅವರನ್ನ ಓಲೈಸೋದಕ್ಕೆ, ಅವರನ್ನ ಅಂತಂದ್ರೆ ಇದೇ ಇಟಲಿ ಕುಟುಂಬವನ್ನು ಓಲೈಕೆ ಮಾಡೋದಕ್ಕೆ ಅಕ್ರಮ ವಲಸಿಗರಾದ್ರೆ ಏನಾಗಬೇಕು? ಅವರಿಗೆ ಮನೆಯನ್ನು ಕೊಟ್ಟು ಬಿಡೋದು. ಇನ್ನು ಪಕ್ಕದ ರಾಜ್ಯದಲ್ಲಿ ಕೇರಳದಲ್ಲಿ ಏನಾದ್ರೂ ಸಮಸ್ಯೆ ಆದ್ರೆ ಸಾಕಪ್ಪ, ಸಿದ್ದರಾಮಯ್ಯನವರು ಓಡೋಡ್ ಹೋಗ್ಬಿಡ್ತಾರೆ. ಯಾಕೆ? ಆ ಕುಟುಂಬವನ್ನ, ಇಟಲಿ ಕುಟುಂಬವನ್ನ ಇಂಪ್ರೆಸ್ ಮಾಡೋದಕ್ಕೆ. ಅಯ್ಯೋ ದೇವ್ರೆ, ನಮಗೆ ಅವರನ್ನ ಇಂಪ್ರೆಸ್ ಮಾಡೋದಕ್ಕೆ ನಮ್ಮ ಹಣನೇ ಬೇಕಾ ಅಂತ? ನಿಮ್ಮ ಜೇಬಿಂದಾನೇ ಹಣವನ್ನ ಹಾಕಿ ಓಲೈಕೆ ಮಾಡ್ಕೊಳ್ಳಿ ಅಲ್ಲ, ಯಾರು ಬೇಡ ಅಂತಂದ್ರು. ಅಂಡ್ ಇದನ್ನ ಅಭಿವೃದ್ಧಿ ಅಂತ ಅಂದ್ರೆ ಹೆಂಗಾಗುತ್ತೆ? ಅಭಿವೃದ್ಧಿಗೆ ಹಣ ಹಾಕಿ ಅಂತ ಹೇಳಿದ್ರೆ ಇಲ್ಲ ಇಲ್ಲ ಇಲ್ಲ, ಗ್ಯಾರಂಟಿಗೆ ಎಲ್ಲ ಹಾಕಿಬಿಟ್ವಾ, ಹಣ ಎಲ್ಲ ಖಾಲಿ. ಈಗ ಈ ಪುತ್ಥಳಿಗೆ ಎಲ್ಲಿಂದ ಹಣ ಬಂತು? ಜನ ಸೌಲಭ್ಯ ಬೇಕು, ನಮಗೆ ಅಭಿವೃದ್ಧಿ ಬೇಕು ಅಂತ ಕೇಳಿದ್ರೆ ಅದಿಲ್ಲ. ಕಾಂಗ್ರೆಸ್ ಮಾತ್ರ ಇಲ್ಲಿ ನಮಗೆ ಇಟಲಿ ಕುಟುಂಬದ ಓಲೈಕೆ ಬೇಕು, ನಮಗೆ ಪುತ್ಥಳಿಗಳ ರಾಜಕೀಯ ಬೇಕು ಅಂತ ಹಂಗೆ ಕೂತ್ ಹಾಗೆ ಕಾಣಿಸ್ತಾ ಇದೆ ಇಲ್ಲಿ. ಈ ಕಾಂಗ್ರೆಸ್ ಇರೋ ತನಕ ಇದನ್ನ ನಾವು ಅನುಭವಿಸಬೇಕಷ್ಟೇ, ಬೇರೆ ಆಪ್ಷನ್ನೇ ನಮಗೆ ಉಳಿದಿಲ್ಲ. ಆಪ್ಷನ್ ಇಲ್ಲ ನಮಗೆ. ವೀಕ್ಷಕರು, ಇನ್ನು ಕಾಂಗ್ರೆಸ್ನ ಗ್ಯಾರಂಟಿ ಯಾವುದು? ಗೃಹಲಕ್ಷ್ಮಿ. ಇಲ್ಲಿ ಗೃಹಲಕ್ಷ್ಮಿಯರ ಹಣಕ್ಕೆ ಗ್ಯಾರಂಟಿ ಯಾರು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಯಾರು ಗ್ಯಾರಂಟಿ? ಸದನದಲ್ಲಿ ನಿಂತು 2025 ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಹಣವನ್ನ ಫಲಾನುಭವಿಗಳ ಖಾತೆಗಳಿಗೆ ಹಾಕಿದೀವಿ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಧೈರ್ಯವಾಗಿ ಹೇಳ್ತಾರೆ. ಆಮೇಲೆ ಅದು ಸತ್ಯ ಅಲ್ಲ, ಭಾರಿ ಹಣ ಗುಳುಂ ಆಗಿದೆ ಅನ್ನೋದು ಬಿಜೆಪಿಯವರು ದಾಖಲೆ ಸಮೇತ ಬಯಲು ಮಾಡಿದಾಗಲೇ ಗೊತ್ತಾಗಿತ್ತು. ಇಲ್ಲೂ ಕೂಡ ಹಣ ಹೊಡೆಯುವಂತ ಸ್ಕೀಮ್ ನಡೀತಾ ಇದೆ ಅಂತ. ಇಲ್ಲಿ ಸುಳ್ಳು ಬಯಲಾದ ನಂತರ ಏನಾಯ್ತು? ಮೊದಲು ಕ್ಷಮೆಯಾಚನೆ ಮಾಡಿದ್ರು, ಆಮೇಲೆ ಅತಿ ಶೀಘ್ರದಲ್ಲಿ ಹಣವನ್ನ ಹಾಕ್ತೀವಿ ಅನ್ನುವಂತಹ ಒಂದು ಹೊಸ ಭರವಸೆಯನ್ನ ಕೊಡ್ತಾರೆ. ಆಗಸ್ಟ್ ವರೆಗೂ ಕ್ಲಿಯರ್ ಮಾಡಿದೀವಿ. ನೀವು ಫೆಬ್ರವರಿ ಮಾರ್ಚ್ ಅಂತ ಹೇಳ್ತಾ ಇದ್ದೀರಾ ಮಾನ್ಯ ಸದಸ್ಯರೇ, ನಾನು ಹೇಳೋದ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಆಗಸ್ಟ್ ವರ್ಗು ಕ್ಲಿಯರ್ ಮಾಡಿದ್ರೆ ಫೆಬ್ರವರಿ ಮಾರ್ಚ್ ಹಿಡ್ಕೊಂಡು ಅಂತ ತಮ್ಮ ಗಮನಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ಖಂಡಿತವಾಗ್ಲೂ ಫೆಬ್ರವರಿ ಮಾರ್ಚ್ ಇದ್ದು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸದನದಲ್ಲಿ ಉತ್ತರವನ್ನ ಕೊಟ್ಟಿದ್ದಾರೆ. ನಾವು ಮತ್ತೆ ಪದೇ ಪದೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗಳಿಗೆ ಕೂಡ ನಾವು ಕೇಳ್ಕೊಂಡಿದ್ದೀವಿ, ಬಿಡುಗಡೆ ಅವ್ರು ಯಾವಾಗ ಮಾಡ್ತಾರೆ, ಮಾಡಿದ ತಕ್ಷಣ ರಾಜ್ಯದ ಯಜಮಾನಿಗಳಿಗೆ ಹಣವನ್ನು ಬಿಡುಗಡೆ ಮಾಡ್ತಾರೆ.
ಇಲ್ಲಿ ಒಂದು ವೇಳೆ ಲಕ್ಷ್ಮೀ ಮೇಡಮ್ ಇವರು ಹೇಳಿದ ಸುಳ್ಳು ಏನಿದೆ ಅದು ಸದನದಲ್ಲೇ ಬಯಲು ಮಾಡದೆ ಇದ್ದಿದ್ರೆ ಆ 2 ತಿಂಗಳ ಗೃಹಲಕ್ಷ್ಮಿ ಹಣ ನಿಜಕ್ಕೂ ಫಲಾನುಭವಿಗಳ ಖಾತೆಗೆ ಬರ್ತಾ ಇತ್ತಾ, ಹೋಗ್ತಾ ಇತ್ತಾ? ಇಲ್ಲ. ಓಕೆ, ಈಗ ಅತಿ ಶೀಘ್ರದಲ್ಲಿ ಅಂತ ಹೇಳಿದ್ದಾರೆ. ಈ ಅತಿ ಶೀಘ್ರದಲ್ಲಿ ಪದದ ಅರ್ಥ ಏನು? ಇನ್ನೂ ಕೆಲ ದಿನಗಳನ್ನ ಬಿಟ್ಟು, ಅಥವಾ ಇನ್ನು ಕೆಲ ತಿಂಗಳು ಬಿಟ್ಟು, ಅಥವಾ ಇನ್ನು ಕೆಲ ವರ್ಷ ಬಿಟ್ಟು, ಅಥವಾ ಆಲ್ರೆಡಿ ಅದು ಬೇರೆಯವರ ಜೇಬಿಗೆ ಹೋಗಿ ಆಗಿದೆ, ಶೀಘ್ರದಲ್ಲೇ ಅದನ್ನ ಒಪ್ಕೊಳ್ತೀನಿ ಅಂತನ? ಹೇಳಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ. ಅದೇನೋ ಬಡ ಹೆಣ್ಣು ಮಕ್ಕಳ ಬಾಳಿಗೆ ಬೆಳಕಾಗೋಕೆ ಬಂದಂತಹ ಯೋಜನೆ ಅಂತೆ. ಬೆಳಕಾಗೋರು ಸುಳ್ಳು ಹೇಳ್ಕೊಣೆ ನಿಂತು ಬಿಟ್ಟಿದ್ದಾರೆ. ಇನ್ನು ಬೆಳಕೋ ಕಾಣಿಸ್ತಾನೇ ಇಲ್ಲ. ನಿಮ್ಮ ಆಡಳಿತದಲ್ಲಿ ಬರೇ ಕತ್ತಲೇ ಆವರಿಸ್ಕೊಂಡಿದ್ಯಲ್ಲ. ಇದು ಕೇವಲ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ತಪ್ಪು ಅಂತ ನಾನಿನ್ ಹೇಳಲ್ಲ. ಸಿದ್ದರಾಮಯ್ಯನವರ ಪಾಲುದಾರಿಕಿಲ್ಲದೆ ಇದ್ಯಾವುದು ನಡೆಯಲ್ಲ ಗೊತ್ತು. ಇಲ್ಲಿ ಸರ್ಕಾರದ ನೈತಿಕತೆ, ಪಾರದರ್ಶಕತೆ ಎಲ್ಲವನ್ನ ಎತ್ತಿ ಹಿಡಿತಾ ಇದ್ದೀರಾ. ನಿಮ್ಮನ್ನ ನಂಬಿದಂಥವರಿಗೆ ಮೊದಲು ಬುದ್ಧಿ ಇಲ್ಲ. ಈಗ ನಂಬಿ ಹೆಂಗೂ ನಿಮ್ಮನ್ನ ಅಧಿಕಾರಕ್ಕೆ ಹೇಗೋ ತಂದಿದ್ದಾಯ್ತಾ? ಇನ್ನು ಚೊಂಬ ಬಿಟ್ರೆ ಬೇರೆ ಗತಿ ಅಂತೂ ಇಲ್ಲ ಅಷ್ಟೇ. ನುಡಿದಂತೆ ನಡೆದ ಸರ್ಕಾರ ಅಂತೆ, ತೆವಳ್ಕೊಂಡು ಹೋಗ್ತಾ ಇದೆ. ನುಡಿದಂತೆ ನಡೆದ ಸರ್ಕಾರ ಅಂತೆ. ಏನೇ ಹೇಳಿ, ಕಾಂಗ್ರೆಸ್ ಆಡಳಿತದ ಕರ್ನಾಟಕದಲ್ಲಿ ಇವತ್ತು ಜನರ ಅಳಲನ್ನು ಕೇಳುವಂಥವ್ರು ಯಾರೂ ಇಲ್ಲ ಅನ್ನುವಂಥ ಮಟ್ಟಿಗೆ ಪರಿಸ್ಥಿತಿ ಬಂದು ನಿಂತಿದೆ. ಅದು ಗ್ರಾಮನೇ ಆಗಲಿ, ನಗರನೇ ಆಗಲಿ. ಜನ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡು ಇವತ್ತು ಬಂದರೆ ಉತ್ತರ ಕೊಡೋರು ಯಾರೂ ಇಲ್ಲ, ಸಿಗ್ತಾನೂ ಇಲ್ಲ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಕುರ್ಚಿ 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 ಸಿಗಲ್ಲ ಈ ಕಡೆ. ಇನ್ನು ಸಮಸ್ಯೆ ಹೇಳಿದ್ರು ಪ್ರಿಯಾಂಕ ಖರ್ಗೆ ಅವರ ಥರ ಗದರಿಸಿ ಕೇಸನ್ನು ಹಾಕಿಬಿಡ್ತಾರೆ. ಪ್ರತಿಭಟನೆ ಮಾಡಿದ್ರೆ ಪೊಲೀಸರ ಕಡೆಯಿಂದ ಲಾಠಿ ಚಾರ್ಜ್, ಜೈಲಿಗೆ ಹಾಕೋದು, ಪ್ರಶ್ನೆ ಕೇಳಿದ್ರೆ ಅಲ್ಲೂ ಕೇಸ್ ಹಾಕೋದು, ನಿರ್ಲಕ್ಷ್ಯ ಮಾಡೋದು, ಜೈಲಿಗೆ ಹಾಕೋದು, ಹೆದರಿಸೋದು, ಬೆದರಿಸೋದು, ಇದೇ ಆಗಿಬಿಟ್ಟಿದೆ. ಕಾಂಗ್ರೆಸ್ ಆಡಳಿತದ ಗಮನ ಜನರ ಮೇಲೆ ಇಲ್ಲ. ಈಗ ರಾಜಕೀಯ ಲಾಭ, ಕುರ್ಚಿ ಗುದ್ದಾಟ, ಓಲೈಕೆ ಇಷ್ಟಕ್ಕೇ ಸೀಮಿತ ಆಗಿಬಿಟ್ಟಿದೆ. ಇಷ್ಟಕ್ಕೇ ಸೀಮಿತ ಆಗಿಬಿಟ್ಟಿದೆ. ಹೇಳಿದ್ನಲ್ವಾ, ಜನ ಗಮನಿಸ್ತಾ ಇದ್ದಾರೆ. ಉತ್ತರ ಕೊಡುವಂತಹ ಸಂದರ್ಭದಲ್ಲಿ ಸರಿಯಾಗಿ ಉತ್ತರವನ್ನ ಕೊಡ್ತಾರೆ ಅನ್ನುವಂಥ ನಂಬಿಕೆ ಅಂತೂ ಖಂಡಿತವಾಗ್ಲೂ ಇದೆ. ಆದರೆ ಸ್ವಲ್ಪ ಕಾಯ್ಬೇಕಷ್ಟೇ. ಪಾಪದ ಕೊಡ ತುಂಬಬೇಕಲ್ವಾ? ತುಂಬಲಿ. ಇನ್ನೇನು ಹೇಳೋಣ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.